ಫಾರೆಸ್ಟ್ ರೋಡಲ್ಲಿ ಇದ್ದೀವಿ. ಒಂದೇ ಒಂದು ಟೈಗರ್ ಕಾಣಿಸ್ಬಿಟ್ರೆ ಸಾಕು. ಓಕೆ, ವಿಡಿಯೋ ಆನ್ ಮಾಡಿದ್ದೀನಿ. ಈಗ ಜಿಪ್ ಒಂದು ಪಾಸ್ ಆದರೆ ಸಾಕು. ಒಂದೇ ಒಂದು ಟೈಗರ್ ಹೋಗೋದು ಬೇಡ, ಕಾಣಿಸೋದು ಬೇಡ. ಲೇಡಿ ಟೈಗರ್ ಮುಂದೆ ಇದೆ, ಅದು ಸೆಕೆಂಡ್ರಿ. ಆದ್ರೂ ಗಂಡು ಟೈಗರ್ ವಿಡಿಯೋ ಮಾಡ್ತಾರೆ. ನಿಜನಾ? ಕಡೆ ಚೆನ್ನಾಗಿ ನೋಡ ಆನೆ. ಸಕಲಾಗಿ ನಿಂತೈತಲ್ಲ. ರೋಡ್ಗೆ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಳು. ಏನಲ್ಲಿ ಒಂದು ಆನೆ ನೋಡ್ದಪ್ಪ ನನ್ನ ಜೀವನದಲ್ಲಿ. ನಾನು ನೋಡಿದೀನಿ, ಬಟ್ ಜೀವನದಲ್ಲಿ ಅನ್ಬೇಡ, ಅಂದ್ರೆ ಈ ತರ ರೋಡಲ್ಲಿ ಜೀವನದಲ್ಲಿ ಮೊದಲನೇ ಸಲ ನೋಡಿರೋದು. ಹಂಗೆ ಒಂದು ಟೈಗರ್ ಲೆಫ್ಟ್ ಅಲ್ಲಿ ಇಲ್ಲಿ ಹೋಯ್ತಾಯ್ತು ನೋಡಲ್ ಜಿಂಕೆ. ಅದು ಆಕ್ಚುಲಿ ನಾನ್ ವೆಜ್ ಪ್ರಸಾದ ಕೊಡೋದು ಅಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರೆ. ವಾವ್, ನೈಸ್ ಸೀನರಿ ಗೈಸ್. ನೋಡಿ, ನೈಟ್ ಈ ಬ್ರಿಡ್ಜ್ ಮೇಲೆ ಬಂದಾಗ ನನ್ಗೆ ಡಗ್ ಅಂದೋಯ್ತು. ಆದ್ರೆ ಈ ಬ್ರಿಡ್ಜ್ ಅಲ್ಲ ಅಂತಿದ್ದಾರೆ. ನಾವು ಎಲ್ಲ ಹೋಗ್ತಾ ಇದೀವಿ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ? ಭಗವತಿ ದೇವಸ್ಥಾನ. ಸೊ ಆ ದೇವಸ್ಥಾನದಲ್ಲಿ ಏನಂದ್ರೆ ಶತ್ರು ಸಂಹಾರ ಮಾಡ್ತಾರಂತೆ. ಮತ್ತೆ ಅಂದ್ರೆ ಶತ್ರು ಸಂಹಾರ ಪೂಜೆ ಮಾಡ್ತಾರೆ. ಶತ್ರು ಸಂಹಾರ ಪೂಜೆ ಮಾಡ್ತಾರೆ. ಅದ್ ಏನಕ್ಕೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಏನೇ ಕೆಲಸ ಮಾಡ್ಬೇಕು ಅಂದ್ರೂ ಕೈ ಎತ್ತುತ್ತಿರಲ್ಲ. ಅಂದ್ರೆ ಏನೋ ಒಂಥರ ವಿಘ್ನಗಳು ಬರ್ತಾ ಇರುತ್ತೆ. ಸೊ ಅವರು ಅನ್ಕೊಳ್ತಾರೆ ಇವಾಗ ಏನಕ್ಕೆ ಹಿಂಗಾಗ್ತಿದೆ ಅಂದ್ರೆ ಕಣ್ಣು ಹಾಕಿರ್ತಾರೆ ಕೆಲವರು, ಇಲ್ಲ ಅಂದ್ರೆ ಕೆಲವ್ರು ಏನಾದ್ರು ಮಾಡ್ಸಿರ್ಬಹುದು, ಇಲ್ಲ ಏನಾದ್ರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ತರ. ಸೊ ಅದೆಲ್ಲ ಹೋಗ್ಬೇಕು ಅಂದ್ರೆ ನಮ್ ಕಡೆ ಹೇಳ್ತಾರೆ ತಡೆ ಹೊಡಿಯೋದು ಅಂತಾರೆ, ಕೆಲವ್ರ ಕಡೆ ದೃಷ್ಟಿ ತೆಗಿಯೋದು ಅಂತಾರೆ, ಕೆಲವ್ರ ಕಡೆ ಈ ಶತ್ರು ಸಂಹಾರ ಪೂಜೆ ಅಂತಾರೆ. ಅಂದ್ರೆ ಶತ್ರುಗಳು ಯಾರಿದ್ದಾರೆ ಅವರು ನಿರ್ನಾಮ ಆಗ್ಲಿಕ್ಕೆ ಒಂದು ಹೋಮ ತರ ಪೂಜೆ ಮಾಡ್ತಾರೆ. ಸೊ ಅಲ್ಲಿ ಹೆಂಗಂದ್ರೆ ಶತ್ರು ಸಂಹಾರ ಪೂಜೆ ಮಾಡುವಾಗ ಇವಾಗ ನಮಗೆ ಫಾರ್ ಎಕ್ಸಾಂಪಲ್ ಮಾಡಿಸ್ಕೊಳ್ಬೇಕು ಅಂದ್ರೆ ಅವರು ನಮ್ಮನ್ ಮಾತ್ರ, ಅಂದ್ರೆ ಯಾರ್ಯಾರಿಗೆ ಪೂಜೆ ಮಾಡ್ಬೇಕು ಅವ್ರನ್ನ ಮಾತ್ರ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಸ್ತಾರೆ. ರೆಸ್ಟ್ ಆಫ್ ದ ಪೀಪಲ್ ಅಂದ್ರೆ ಮಿಕ್ಕಿದವರೆಲ್ಲ ಆಚೆ ಇರ್ಬೇಕು. ಅವಾಗ ಅದು ಫಲಿಸುತ್ತೆ. ಆದ್ರೆ ನಮ್ಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಎಕ್ಸಾಕ್ಟ್ ಏನು ಗೊತ್ತಿಲ್ಲ. ಬನ್ನಿ ನೋಡೋಣ ಹೋಗಿ. ನಾವು ನಮ್ಮ ಲಕ್ ನೋಡೋದಕ್ಕೆ ಒಂದು ಇಸ್ಕೊಳ್ಳಲ್ವಾ? 100 ರೂಪಾಯಿ. ಏನೋ ಅಲ್ಲ, ನಿನ್ನ ರಾಶಿಯಲ್ಲಿ ಹೇಳ್ತಾ ಇದ್ರಲ್ಲ ಈ ವರ್ಷ ನೀವು ರಾಜ ಆಗೋದ್ಯಾ? ಮೇ ಬಿ ಆ ಚಾನ್ಸ್ ತಗೊಂಡು ಹೆಂಗೆ ಚೆಕ್ ಮಾಡ್ತೀಯ ನೀನು? ಇವಾಗೆಲ್ಲ ಅದೀಗ ಇದು ರಿನೋವೇಷನ್ ಮಾಡ್ತಾವ್ರೆ ಗೈಸ್. ಲಾಟ್ರಿ ತೊಗೊಂಡಿದ್ದೀನಿ ಜೀವನದಲ್ಲೇ ಫಸ್ಟ್ ಟೈಮು. ನೀವು ನೋಡಿದ್ರಿ ದೇವಸ್ಥಾನದಲ್ಲೇ ಲೀಗಲ್ ಆಗಿ ಲಾಟ್ರಿ ಮಾರ್ತಾವ್ರಲ್ಲ ಗುರು. ಲೈಫಲ್ಲಿ ಫಸ್ಟ್ ಟೈಮು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಅದು ದೇವಸ್ಥಾನದಲ್ಲೇ ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಇವತ್ತು ಫುಲ್ಲು ಹಾಸನದು ಲಾಟ್ರಿ ಕೋಟಿ ಗಾಯ್ಸ್ ಅದರಲ್ಲಿ ಡೀಲಿಂಗ್ ಮಾಡ್ಕೊಂಡಿದೀವಿ. ಡೀಲಿಂಗ್ ಮಾಡ್ಕೊಂಡಿದೀವಿ. ನಮ್ಗೊಂದು ಕೋಟಿ ಕೊಡ್ತಾಳಂತೆ. ಕೇರಳ ರೈಸ್ ತಾನೆ? ಏನು ರೈಸ್ ಇದು ಮತ್ತೆ? ಕೇರಳ ರೈಸ್. ನಾನು ತಿನ್ನಲ್ಲ ಇದೆಲ್ಲ. ಚೆನ್ನಾಗೈತೆ ಕಣೆ. ನಾನು ನೋಡು ಒಂದೇ ಒಂದು ತರಿಸ್ಕೊಂಡಿದ್ದೀನಿ ಪ್ರಸಾದ ತಿನ್ನಬೇಕು ಅಂತ. ಹೋಗಮ್ಮ, ಅವನಿಗೇನು ಬೇಕು ಕೊಡ್ಸು. ಈಸ್ಕೊ ಹೋಗು.
ಫ್ರಿಜ್ ಮ್ಯಾಗ್ನೆಟ್ ನಾವು ಹೋಗಿದ್ದು ಅಂದರೆ ನಾವು ಎಲ್ಲೋದ್ರೂ ತೊಗೊಂಬಂದು ಚೆನ್ನಾಗಿತ್ತಂತಲ್ಲೇ ಜೆಸಿಬಿ ಅವನು ಇವಾಗ ಇಲ್ಲಿ ತೊಗೊಂಡಿರ ಬಿಡಲ್ಲ. ಮಡಾಯಿ ಕಾವು ಭಗವತಿ ಅಮ್ಮನ ಟೆಂಪಲಲ್ಲಿ. ಸೊ ಈ ಟೆಂಪಲ್ ಸ್ಪೆಷಾಲಿಟಿ ಏನು ಅಂದರೆ ಶತ್ರು ಸಂಹಾರ ಅನ್ನೋದಕ್ಕೆ ಫೇಮಸ್ ಅಂತೆ. ಅಂದರೆ ನಿಮ್ಗೆ ಏನಾದರೂ ಯಾರಾದರೂ ಏನಾದರೂ ಮಾಡಿದರೆ, ಕೆಟ್ಟದ್ದು ಬಯಸಿದರೆ, ಕೇಡು ಬಯಸಿದರೆ, ಶತ್ರು ಸಂಹಾರ ಮಾಡಿಸಿದ್ರೆ ಅದೆಲ್ಲ ಹೋಗುತ್ತೆ ಅನ್ನೋ ಒಂದು ಇದೆ ಇಲ್ಲಿ. ಸೊ ಅದರಿಂದ ಜನಗಳು ಬಂದು ಇಲ್ಲಿ ಶತ್ರು ಸಂಹಾರ ಮಾಡಿಸ್ಕೊತಾ ಇರ್ತಾರೆ. 350 rupees ಕೊಡಬೇಕು. ಆ್ಯಕ್ಚುಲಿ ಶತ್ರು ಸಂಹಾರ ಹೆಂಗೆ ಮಾಡ್ತಾರೆ ಅಂತ ನಮಗೂ ಗೊತ್ತಿಲ್ಲ. ನಾವು ಮಧ್ಯಾಹ್ನ ಬಂದಿದ್ವಿ, ಆ್ಯಕ್ಚುಲಿ ಬೆಳಗ್ಗೆ ಬರಬೇಕಂತೆ. ಸೊ ನಮಗೂ ಐಡಿಯಾ ಇರಲಿಲ್ಲ. ನಮ್ಮ ಆಶಾ ಅವರೇ ಕರ್ಕೊಂಬಂದಿದ್ದು ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ದರ್ಶನ ಎಲ್ಲ ಆಯಿತು, ದೇವ್ರ ದರ್ಶನ ಎಲ್ಲ ಆಯಿತು. ಆ್ಯಂಡ್ ಓಪನ್ ಆಗಿ ಲಾಟ್ರಿ ಟಿಕೆಟ್ ಮಾಡ್ತಾಯಿದ್ದಾರೆ. ಸೊ ಆಶಾನು ಲಾಟ್ರಿ ತೊಗೊಂಡಿದ್ದಾಳೆ, ನಾನು ಲಾಟ್ರಿ ತೊಗೊಂಡಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಿದ್ದೀನಿ. ಬಂದರೆ ಲಾಟ್ರಿ ಗಾಯ್ಸ್ ಪಾಸಿಟಿವ್. ಆಲ್ರೆಡಿ ಬರುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡ್ಕೊಂಬಿಟ್ರಲ್ಲ, ನಾವು ಆಲ್ರೆಡಿ ಮಾತಾಡ್ಕೊಂಬಿಟ್ರಿ. ನಾನು ಈ ವಿಡಿಯೋ ನನಗೆ ಲಾಟ್ರಿ ಹೊಡೆದ ತಕ್ಷಣ ಹಿಮಾಂಶು ಕಳಿಸ್ಬಿಡ್ತೀನಿ. Our CEO. Hey Himanshu, I got 1 crore lottery. So sorry, I'm resigning from my current position. Not resigning, ma. I am on leave. I am on leave for 1 month. Okay. Since I got 1 month, sorry, 1 crore lottery. 1 in 1 month. So you will spend 1 crore in 1 month? No, ma. I will not Sir, spend. 1 crore ಸಿಕ್ಕಿದ್ರೆ ಏನು ಮಾಡ್ತೀಯ? ಫಸ್ಟ್ ಹೋಗಿ ಸಾಲ ತೀರಿಸ್ತೀನಿ, ಗೋಲ್ಡ್ ಬಿಡಿಸ್ತೀನಿ. ಆಮೇಲೆ ಒಂದು ಕಡೆ ಇನ್ವೆಸ್ಟ್ ಮಾಡ್ತೀನಿ. ನಮ್ಮ ಊರಲ್ಲಿ ಸೈಟ್ ತೊಗೊತೀನಿ. ಆಮೇಲೆ ಒಂದು ಮನೆ ತಗೊಂತೀಯ ಹಾಂ, ಅಷ್ಟೇ. ಆಮೇಲೆ as usual, mandatory things wherever we go, the JCB. ಇದು ನಮ್ಮ ಚೋಟುಗೆ ನಮ್ದು ಜೆಸಿಬಿ. ಚೋಟುಗೆ ಜೆಸಿಬಿ. ಸೊ ಈಗ ಟೆಂಪಲ್ ವಿಸಿಟ್ ಮುಗೀತು. ವಾಕಿಂಗ್ ವಿಡಿಯೋ. ಟೆಂಪಲ್ ವಿಸಿಟ್ ಮುಗೀತು. ಸೊ ನೆಕ್ಸ್ಟ್ ನನಗೆ ಅದೊಂದು ವಿಡಿಯೋ ಇಲ್ಲಿ ಮಾಡ್ಕೊಡೋ ಯಾರು ಇದರಲ್ಲಿ ನೋಡಿ, ಬೇಡ್ಕೊ ಇನ್ನು ಸ್ವಲ್ಪ, ಇನ್ನೊಂದ್ಸತಿ ಬೇಡ್ಕೊ, ಇನ್ನೊಂದ್ಸತಿ ಬೇಡ್ಕೊ ಪ್ಲೀಸ್. ಓಕೆ, ಆ ಥರನ ಇದು ಪ್ರಸಾದ ತಿಂದಿದೆ ಮನೆ. ಸ್ವಲ್ಪ ತಗೊಂಡೋಗ್ಬೋದು ಅಮ್ಮ, ಹೇಳಿ ತಗೊಂಡೋಗ್ಬೋದು. ಬೇರೆ ಅಳ್ಸಲ್ಲ ಅನ್ಸುತ್ತೆ. ಅಳ್ಸಲ್ಲ ಅಂತೊಳಲ್ಲ, ಹೆಂಗ್ ಬೇಬಿ ಪೊಂಗಲ್ ಅಳ್ಸಲ್ವಾ? ಅದೇ ಬನ್ನಿ ಖಾರ ಗೈಸ್. ಈ ದೇವಸ್ಥಾನದಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ನಾನ್ ವೆಜ್ ಕೊಡ್ತಾರೆ ಗೈಸ್ ಪ್ರಸಾದ ಜೊತೆಗೆ ವೆಜ್ ಕೊಡ್ತಾರೆ, ಜೊತೆಗೆ ಸ್ವೀಟು ಕೊಡ್ತಾರೆ, ಅದ್ರ ಜೊತೆಗೆ ನಾನ್ ವೆಜ್ ಕೊಡ್ತಾರೆ, ಚಿಕನ್ ಪೆಪ್ಪರ್ ಫ್ರೈ. ಅದು ಬಂದ್ಬಿಟ್ಟು ಶತ್ರು ಸಂಹಾರ ಪೂಜೆ ಮಾಡಿಸಿದ್ರೆ ಕೊಡ್ತಾರೆ. ಅದೇ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಆ ಥರ ಏನಾದರೂ ಇದ್ದರೆ, ನಿಮಗೆ ದೃಷ್ಟಿ ಆಗಿದ್ರೆ ಅದಕ್ಕೋಸ್ಕರ ಸಂಕಲ್ಪ ಮಾಡಿ ಅವ್ರು ಆಲ್ರೆಡಿ ಪೂಜೆ ಮಾಡಿರ್ತಾರೆ. ನಾವು ಜಸ್ಟ್ ಚೀಟಿ ತೊಗೊಂಡು ದೇವ್ರ ಹತ್ರ ಮುಕ್ಕೊಂಬರ್ಬೇಕು, ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಇಸ್ಕೊಂಡು ಆಮೇಲೆ ಪ್ರಸಾದ ಕೊಡ್ತಾರೆ, ತಿನ್ನಬೇಕು. ಅದರಲ್ಲಿ ಪೊಂಗಲ್ಲು, ಅವಲಕ್ಕಿ ಪ್ರಸಾದ, ಚಿಕನ್ನು, ಕಾಳು, ಇಷ್ಟು ಪ್ರಸಾದ ಕೊಟ್ಟಿದ್ದಾರೆ. ಇನ್ನೊಂದೇನೆಂದರೆ ಈ ದೇವಸ್ಥಾನದಲ್ಲಿ ಅಷ್ಟು ಜನ ಇರಲಿಲ್ವಂತೆ. ಲಾಸ್ಟ್ ವೀಕ್ ಯಾವಾಗಲೋ ದರ್ಶನ್ ಬಂದು ಹೋಗಿದ್ದಕ್ಕೆ ಫುಲ್ಲು ಜನ ಕ್ರೌಡೆಡ್. ಲಾಸ್ಟ್ ಮಂತ್ ಅಲ್ಲ, 2-3 months ಆಗಿದೆ. ಹೌದಾ? ರೀಸೆಂಟಾಗಿ ಯಾವಾಗಲೋ ಬಂದು ಹೋಗಿರಂತೆ, ಫುಲ್ ಜನ ಅಂತೆ. ಅಂದರೆ ಆಶ್ಚರ್ಯ ಆಗೋದು, ಹೆಂಗಪ್ಪ ಇಷ್ಟು ಜನ ಬಂದು. ಬಟ್ ಇವಾಗ ಹೇಳ್ತಾರಲ್ವಾ, ಬ್ಯಾಂಗ್ಳೂರ್ ಯಾವ ಸೆಲೆಬ್ರಿಟಿ ಬಂದಿದ ತಕ್ಷಣ ಅದು ಎಲ್ಲ ಕಡೆ ಹರಿದಾಡ್ಬಿಡುತ್ತೆ. ತುಂಬ ವರ್ಷಗಳಿಂದ ಇದೆ ಈ ದೇವಸ್ಥಾನ, ಬಟ್ ಈಗ ನಮ್ಮ ಕನ್ನಡದವ್ರಿಗೆ ಗೊತ್ತಾಗ್ತಾ ಇದೆ. ನಮಗೂ ಗೊತ್ತಿರಲಿಲ್ಲ, ನಮಗೂ ಆಶೆನ ಕರ್ಕೊಂಡ್ಬಂದಿರೋದು. ಸೊ ಎಲ್ಲ ದರ್ಶನ ಎಲ್ಲ ಆಯಿತು, ಪ್ರಸಾದ ತಿಂದಾಯಿತು, ಎಲ್ಲ ಆಯಿತು. ಇವಾಗ ಸ್ವಲ್ಪ ಬೀಚು ಇಲ್ಲ ಇವಾಗೆಲ್ಲಾದರೂ ಪ್ಲೇಸ್ಗಳು ನೋಡಿಕೊಂಡು ಹೋಗಿ ರೆಸ್ಟ್. ಅಪ್ಪ ಇವಳನ್ನ ಇದ್ದಾಳಲ್ಲ ಗೈಸ್ ಆಶಾ, ನನ್ನ ಕಾರ್ನ ಡ್ಯಾಮೇಜ್ ಮಾಡೋದ್ರಲ್ಲಿ ಇವಳೇ ಫಸ್ಟು. ಚುಟಾ ಬೀಚ್ ಪಾರ್ಕ್ ಅಂತೆ. ಏನೋ ಇದೆ ಕಣೆ, 3D 16D ಅಂತೆಮ್ಮ. ಅಲ್ಲ, ಎಲ್ಲರಿಗೂ ಟಿಕೆಟ್ ಇದೆ. ತಗೋ ಟಿಕೆಟು. ಟಿಕೆಟ್ ಬೇರೆ ತೊಗೊಂಬಿಟ್ರಿ. ಹಾಂ, ನೋಡಿದ್ರೆ ಮಳೆ ಬರ್ತೈತೆ. ಹೆಂಗೆ ಹೋಗೋದೀಗ?
ವೆಯ್ಟ್ ಮಾಡೋಣ ನಿರ್ಮ, ವೆಯ್ಟ್ ಮಾಡ್ಕೊಂಡು ಹೋಗೋಣ. ವೇಟ್ ಮಾಡ್ಕೊಂಡು ಒಳಗಡೆ ಹೋಗ್ರಿ ಏನು ಆಡಕ್ಕೆ ಡ್ರೆಸ್ ಏನು ಮಾಡ್ಕೊಂಡು ಬನ್ರಿ ನೀವು ಅಟ್ಲೀಸ್ಟ್. ಹಾಂ, ಈ ರೇಂಜ್ ಮಳೆ ಬರ್ತಾ ಇದ್ರೆ ಹೆಂಗೆ ಹೋಗೋದು ಬೀಚ್ ಹತ್ರ? ಹಾಂ ಜಿಯಾ, ನಡಿ ನಡಿ ನಡಿ. ಜಿಯಾ ಜಿಯಾ ಜಿಯಾ, ವಾವ್. ಏನಪ್ಪ ಬೀಚಲ್ಲಿ ಯಾರೂ ಇಲ್ಲ? ಹಾಂ ಗಾಳಿಪಟ. ಹೆವಿ ಮಳೆ, ರೆಡ್ ಅಲರ್ಟ್. ಹಾಂ ಚಮು, ಏನಾಯ್ತು? ಕೈ ಒರೆಸ್ಬೇಕಾ? ಹಾಂ ಹಾಂ, ಓಕೆ. ಗೈಸ್, ಕೇರಳದಲ್ಲಿ ರೆಡ್ ಅಲರ್ಟ್. ಸೊ ಹೆವಿ ಮಳೆ. ನಾವು ಮಳೆಯಲ್ಲಿ ನಿನ್ನೆ ಎಲ್ಲ ಮಳೆ ಇರಲಿಲ್ಲ, ಇವತ್ತು ಫುಲ್ಲು ಹೆವಿ ಮಳೆ, ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತಾ ಇದೆ. ಸೊ ಬೀಚ್ ಎಲ್ಲ ಸ್ಟಾಪ್. ಆದ್ರೂ ನಾವು ಮಳೆಯಲ್ಲಿ ನೆಂದು ಬೀಚಲ್ಲಿ ಆಡಿ ಬಿಸಿ ಬಿಸಿ ಬಜ್ಜಿ ಹೊಡ್ರೆ ಸಕ್ಕತ್ತಾಗಿರುತ್ತೆ. ನೋಡಿ ಎಲ್ಲಾದ್ರೂ ಜೇಸಿ ಬಿಟ್ಕೊಂಡು. ಸೊ ಎಲ್ಲ ಬೀಚಸ್ಸು ಕ್ಲೋಸ್, ರೆಡ್ ಅಲರ್ಟ್, ಸ್ಟಾಪ್. ಈಗ ನಾವು ಏನಾದರೂ ಹೋಗಿ ತಿನ್ಕೊಂಡು ಹೋಗೋಣ, ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ಮತ್ತೆ ನೈಟ್ ಬಂದು ಏನಾದರೂ ಪ್ಲ್ಯಾನ್ ಮಾಡೋಣ. ಆಮೇಲೆ ತಿರ್ಗ ನಾಳೆ ಬೆಳಗ್ಗೆ ಎದ್ದು ವೆದರ್ ನೋಡಿಕೊಂಡು ಅದ್ರ ಪ್ರಕಾರ ಪ್ಲ್ಯಾನ್ ಮಾಡ್ಕೊಂಡು ಹಂಗೆ ಬೆಂಗಳೂರು ಕಡೆ. ಕೊಡಿಲಿ ಏ ಅಲ್ಲ, ಅದಲ್ಲ ಅನ್ಸುತ್ತೆ. ಟಿಕೆಟ್ ನಂಬರ್ ಇಲ್ಲಿದೆ ನೋಡು. ಇಲ್ಲೇ ಇದೆ ನೋಡಿ ಟಿಕೆಟ್ ನಂಬರು. ಇಲ್ಲೈತ್ ನೋಡು. ಏನಂತ? ಇಲ್ಲೈತಲ್ಲ ಮೇಲೆ KJKR 710 ಅದನ್ಸುತ್ತೆ ಟಿಕೆಟ್ ನಂಬರ್. ಏಯ್ ಅದೆಲ್ಲ ಟಿಕೆಟ್ ನಂಬರ್ ಅಂತ ಇಲ್ಲಿ ಹಾಕಿಲ್ವಾ ನೀಟಾಗಿ? ಏಯ್ ಲೂಸು. KF KE ಡಿಫರೆಂಟ್, ಅದು KB ಇಲ್ಲ ಡಿಫರೆಂಟ್. ಇಷ್ಟೋ ಸ್ಕ್ಯಾಮ್ ಆಗ್ಬಿಡ್ತಿದ್ಲು. ಇಲ್ಲಿ ನೋಡಿದ್ರೆ ತಗೋ, ಯಾರಿಗೂ ಇವು ಹುಡುಗಿ ಇಷ್ಟೊತ್ತು ಚಿನ್ನಿಗೆ ಟೆನ್ಷನ್ ಆಗ್ಬಿಟ್ಟು ಹಂಗೆ ಇಳಿಸ್ಬಿಟ್ಟಿರೋಳು ಇಲ್ಲೇ. ಟೆನ್ಷನ್ ಅಲ್ಲ, ಹೆಂಗೆ ಗವರ್ಮೆಂಟ್ ಲಾಟ್ರಿ ಅದು ಹೆಂಗೆ ಒಂದೇ ನಂಬರ್ ನೋಡ್ತಾರೆ. ಅದೇ ಕರೆಕ್ಟ್. ಸುಮ್ಮನೆ ಆಶಾ ಟೆನ್ಷನ್ ಕೊಡೋದಪ್ಪ ಎಲ್ಲಾರು. ಇರಮ್ಮ ಒಂದ್ ಸ್ವಲ್ಪ ಸರ್ವ ಎಲ್ಲಾರು ಕೂತ್ಕೊಂಡು ಇಡ್ತಾರಲ್ಲ. ಓ ಗೈಸ್, ಲಾಟ್ರಿ ಚೆಕ್ ಮಾಡ್ತಾ ಇದೀವಿ. ಆಶಾ ಈಗ ಓಪನ್ ಮಾಡಮ್ಮ, ವೆಬ್ಸೈಟ್ ಓಪನ್ ಮಾಡಿ ನಂಬರ್ ಹಾಕಮ್ಮ. ನಮಗ್ ಫೋನ್ ಮಾಡ್ತಾರ ಅವರು? ಹಂಗಲ್ಲ, ಇವಾಗ ಲಾಟ್ರಿ ಕ್ಲೈಮ್ ಮಾಡ್ಬೇಕು ಅಂದ್ರೆ ನಿನ್ನ ಡೀಟೇಲ್ಸ್ ಎಲ್ಲ ಕೊಟ್ಟು ಹೋಗ್ಬೇಕು ನೀನ್ ಅಲ್ಲಿಗೆ. ಎಲ್ಲ ಫಾರ್ಮಾಲಿಟೀಸ್ ಇರ್ತವೆ ಗೆದ್ದ ಮೇಲೆ. ಇನ್ ಕೇಸ್ ಗೆದ್ರೆ 2 ದಿನ ಇದ್ಬಿಟ್ಟು ಹೋಗ್ಬೇಕು ನಾವು. ಅದೇ ನೀನ್ ಕಮಿಷನ್ ನಾನು ಕೊಡ್ತೀಯ ಅಂದ್ರೆ ಇದ್ಬಿಟ್ಟು ಹೋಗ್ತೀನಿ. ಹಾ ಶೋರ್. 5 ಕೋಟಿ ಗೆದ್ರೆ ನನಗೊಂದು ಕೋಟಿ ಕೊಡು, ಇದ್ಬಿಟ್ಟು ಹೋಗೋಣ. ಗೈಸ್ ಲಾಟ್ರಿ ಇದಕ್ಕೆ ಇನ್ಮೇಲೆ ಲೈಫಲ್ಲಿ ಯಾವತ್ತು ಲಾಟ್ರಿ ಎಲ್ಲ ತಗೊಂಬಾರ್ದು. ಅದು ಹೆಂಗ್ ಚೆಕ್ ಮಾಡೋದು ಗೊತ್ತಿಲ್ಲ. ಚೆಕ್ ಮಾಡಿದ್ರೆ ನಂಬರ್ ತೋರಿಸ್ತಾ ಇಲ್ಲ. ಇಲ್ಲ ಬಿಡಮ್ಮ, ಬಂದಿಲ್ಲ ನಮ್ಮ ನಂಬರ್. ಅದು 5 ಇಂದ ಬಂದಿದೆ, ನಮ್ದರ 8 ಅಲ್ಲಿದೆ ನಂಬರು. ಸೊ ಚಾನ್ಸೇ ಇಲ್ಲ ಲಾಟ್ರಿ ಬರೋಕ್ಕೆ. ಆದ್ರೂ ಲೀಗಲ್ ಆಗಿ ದೇವಸ್ಥಾನದಲ್ಲೇ ತಗೊಂಬಂದು ಲಾಟ್ರಿ ಮಾರ್ತಾವ್ರಲ್ಲ, ಏನ್ ಹೇಳೋದು? ಅನ್ಸ್ತಾವ್ರೆ ಅಪ್ಪ. ಇದೇ ಫಸ್ಟ್ ಟೈಮ್ ಅಪ್ಪ ನಾನು ಈ ತರ ನೋಡ್ತಾ ಇರೋದು. ಲಾಟ್ರಿನೆಲ್ಲ ಈ ತರ ಮಾಡೋದು. ಏನ್ ಮಾರಾಟ ಮಾಡ್ತಾವ್ರೆ ಬಂದು. ಸರ್ ಪ್ಲೀಸ್ ತಗೊಳ್ಳಿ ಏನೋ ಫ್ರೀಯಾಗಿ ಕೊಟ್ಟಂಗೆ. ಏನ್ ಚಳಿ ಮರ, ಯಾರು ಇದಾರೆ, ಯಾರು ನಮ್ಮ ಜಾಗದಲ್ಲಿ ಯಾರೋ ಕಾರ್ ಹಾಕ್ತವ್ರೆ. ಮಕ್ಕಳು